ಹಾಯ್ ಫ್ರೆಂಡ್ಸ್, ನಾನು ಇವತ್ತೇ ಮೀನು ಹಿಡೋಣ ಅಂತ ಬೆಳಗ್ಗೆ ಬಂದು ಗಾಣ ಕಟ್ಟೋಗಿದ್ದೆ. ಈಗ ಮೀನು ಬಿದ್ದಿದೆಯಾ ಇಲ್ವಾ ಅಂತ ನೋಡೋಣ ಅಂತ ಬಂದಿದೆ. ನೋಡೋಣ, ಅಲ್ಲೊಂದು ಗಾಣಕ್ಕೆ ಮೀನು ಬಿದ್ದಿದೆ, ಅಗಲಿಸ್ತಾ ಇದೆ ಅಲ್ಲಿ ಹುರಿ. ನಾನು ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಗಾಣ ಕಟ್ಟಿದ್ದೆ, ಇಲ್ಲಿ ಸ್ಟಾರ್ಟಿಂಗಿಗೆ ಒಂದು ಮೀನು ಹೊಡೆದಿದೆ, ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಮೀನು ಹೊಡೆದಿದೆ, ಸಣ್ಣದು ಹೊಡೆದಿದೆ. ಅಲ್ಲಿ ಸಿಕ್ಕಾಪಟ್ಟೆ ಮೀನು ಹೊಡೆದಿದ್ವಾ ಇಲ್ಲ ನೋಡಬೇಕು. ಒಂದು 5 ಸಣ್ಣದು ಹೊಡೆದಿದೆ. ಇದೇ ಹೂವು ಅನ್ಸಿಡ್ತೀವಿ ನಾವು. ಇದು ಕರ್ಷೆ ಮೀನು ಅಂತ ಹೆಸರು. ಇದು ಅದ್ರ ಮರಿ, ತೋರಿಸ್ತೀನಿ ಬನ್ನಿ. ಇದೆ, ಇದು ಮರಿ. ಇದು ಅಘನಾಶಿನಿ ನದಿ ಅಂತ ಹೆಸರು. ಇದೆ ಕರ್ಷೆ ಮೀನು ಅಂತ ಇದೆ ಹೆಸರು. ಇದು ಮರಿ, ಕೆಂಪಿಗರಿ. ಈಗ ಅಲ್ಲೊಂದು ಮೀನು ಹೊಡೆದಿದೆ, ಅದು ಕಾಣೋದಿಲ್ಲ ಇಲ್ಲಿ, ಅಲ್ಲಿ ದೂರ ಇದೆ. ಇದಲ್ಲಿ ನೀರು ಅಲುಗ್ತಾ ಇದೆಯಲ್ಲ, ಅಲ್ಲಿ ಹೊಡೆದಿದೆ ಒಂದು ದೊಡ್ಡ ಮೀನು. ತೋರಿಸ್ತೀನಿ ಬನ್ನಿ. ಗೈಸ್, ಈಗ ನಾನು ಫೈನಲಿ ಅಲ್ಲಿಂದ ಇಲ್ಲಿಗೆ ಬಂದಾಯಿತು. ಈಗ ಇಲ್ಲಿ ಒಂದು ಮೀನು ಹೊಡೆದಿದೆ. ನಾನು ಬೆಳಗ್ಗೆನೇ ಕಟ್ಟೋಗಿದ್ದೆ, ಅದು ಈಗ ಸತ್ತೋಗದೆ ನೋಡಿ. ಅದು ಮರಿಯಾಗಿತ್ತು ನಾನು ತೋರಿಸಿದ್ದು. ಅದು ದೊಡ್ಡದು. ನೋಡಿ, ಅದು ಹೊಡೆದು ಸುಸ್ತಾಗದೆ. ನೋಡಿ, ಅದು ಹಿಡಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ಸೋಲ್ಬೇಕು. ಅಲ್ಲೊಂದು ಹೊಡೆದಿದೆ, ಮತ್ತೊಂದು ಹೊಡೆದಿದೆ. ತಡೀರಿ, ತೆಗಿಯುವ ಈಗ. ಆಯ್ತು, ಇದೆ ನೋಡಿ, ಅಲ್ಲಿ ತೆಗೆದಿದ್ದು. ಇದು ಅದರ ಮರಿ, ಇದು ದೊಡ್ಡದು. ಇದು ನಾವು ಮಾಡಿದ ತೆಪ್ಪ. ಈಗ ಇಲ್ಲೇ ಮತ್ತೊಂದು ಮೀನು ಹೊಡೆದಿದೆ, ಅದು ಸತ್ತೋಗ್ಬಿಟ್ಟಿದೆ. ನಾನು ಬೆಳಗ್ಗೆ ಮುಂಚೆ ಸೆಟ್ಟಿದ್ದೆ, ನನಗೆ ಬರಲಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಬಂದಿದ್ದೆ. ಈಗ 3 ಗಂಟೆ ಆಗಿದೆ ನೋಡಿ. ಹೊಡೆದು ಇದೆ, ಸತ್ತೋಗ್ಬಿಟ್ಟಿದೆ. ಬೆಳಗ್ಗೆನೇ ನಾನು ಸೆಟ್ಟಾಗಿ ಎಲ್ಲ ಹೊಡೆದಿರಬೇಕು ನೋಡಿ. ಅದರದ್ದೇ ಮರಿ ಇದು. ಇದೆ ಸಣ್ಣ ಉಂಟು, ಇದು ದೊಡ್ಡ ಉಂಟು ನೋಡಿ. ನಾನೀಗ ಅಲ್ಲಿಂದ ಇಲ್ಲಿಗೆ ಬಂದಾಯಿತು. ಇಲ್ಲೊಂದು ಮೀನು ಹೊಡೆದಿದೆ ನೋಡಿ. ಇಲ್ಲಿ 2-3 ಮೀನಿದೆ. ನಾನು ಅಲ್ಲಿಂದ ಇಲ್ಲಿಗೆ ಬಂದಾಯಿತು ನೋಡಿ. ಇಲ್ಲಿ ನಾನು ಕೊಟ್ಟಿದ್ದು ಉರಿ ಇದೆ. ಒಂದು ಮೀನು ಹೊಡೆದಿದೆ, ಅಲ್ಲೊಂದು ಮೀನು ಹೊಡೆದಿದೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದೆಲ್ಲಿ ಬಿಳಿ ಕಾಣಿಸ್ತಾ ಇದೆ. ಈಗ ಈ ಮೀನು ನಾವು ತೆಗಿಯೋಣ ನೋಡಿ. ಗಾಯ್ಸ್, ನಿಮಗೆ ನಾನು ಈ ಮೀನು ತೆಗಿಯೋದು ತೋರಿಸ್ತಿದ್ದೆ, ಯಾಕಂದರೆ ಮೀನು ತಪ್ಪು ಹೋಗ್ತದೆ ಅಂತ ಇದೆ. ತುದಿಗಿದೆ, ತಪ್ಪು ಹೋಗ್ತದೆ ಅಂತ ನಾನು ನಿಮ್ಗೆ ತೋರಿಸಲಿಲ್ಲ. ಇದು ಕಷ್ಟ ಮಾಡಿ ಹಿಡಿದಿದ್ದೆ ನೋಡಿ. ಇದೆ ತುದಿಗಿದೆ, ಅದಕ್ಕೆ ತೆಗಿಯೋ ಬರ್ತಿಲ್ಲ ಅಂತ. ಗಾಯ್ಸ್ ನೋಡಿ, ನಿಮ್ಮನ್ನ ಅಲ್ಲಿಂದ ತೋರಿಸಿದ್ನಲ್ಲ, ಈಗ ಇಲ್ಲಿದೆ. ನಾನು ಅಲ್ಲಿಂದ ತೋರಿಸಿದ್ದೆ, ಆ ಸೈಡಿಂದ ತೋರಿಸಿದ್ದೆ. ಇದೆ ನೋಡಿ, ಇದೆ. ಈಗ ಇಲ್ಲಿ ಇಷ್ಟು ಮೀನು ಇದೆಯಲ್ಲ, ಈಗ ಇದೊಂದು. ಇದು ನಿಮ್ಗೆ ಸುಳ್ಳು ಅನಿಸ್ಬೋದು, ನೀವು ನಮಗೆ ಫಾಲೋ ಮಾಡಿ, ನಾನು ನಿಮಗೆ ತೋರಿಸ್ತೇನೆ ಇದು ಹೆಂಗೆ ಹಿಡಿಯೋದು. ನಿಮ್ಮ ಲೊಕೇಶನ್ ಶೇರ್ ಮಾಡಿ, ನಾನು ಮೀನು ಕಳಿಸ್ಕೊಡ್ತೇನೆ ಬೇಕಾದರೆ. ಗೈಸ್ ನೋಡಿ, ಆ ಮೀನು ತೆಗ್ದಾಯ್ತು ನೋಡಿ. ಇದೆ ಆ ಮೀನು. ಈಗ ಇದು ನೋಡಿ, ಇದೆ ಜೀವ ಇದೆ. ಗಾಯ್ಸ್ ಸಿಕ್ಕಾಬಿಟ್ಟೆ ಓದಾಡ್ತಿದೆ. 1 2 ಇದು 3 ಇದು 4 ಇದೊಂದು ಮರಿ. 5 ಮೀನಾಯಿತು. ಇದು ನಿಮಗೆ ಸುಳ್ಳು ಅನಿಸ್ಬೋದು, ಯಾವುದೇ ಥರ ನಾನು ಹಿಡಿದು ಗಾಣಕ್ಕೆ ನೇತಾಕಿ ಏನೂ ಮಾಡಿಲ್ಲ. ಬೆಳಗ್ಗೆ ಬಂದು ಇದರಲ್ಲಿ ಹೂವು ಆಗ್ತದೆ. ಇದೊಂದು ಸೀಸನಲ್ಲಿ ಆಗ್ತದೆ,
ಡಿಸೆಂಬರಿಂದ ಜನವರಿ ಎಂಡ್ ತನಕ ಆಗ್ತದೆ. 2 ತಿಂಗಳು ಇದೇ ಥರ ಮೀನು ಹಿಡಿಬೋದು. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನು ಫೇಸ್ ತೋರಿಸಿಲ್ಲ ನಿಮಗೆ. ನೀವು ನನಗೆ 400 ಫಾಲೋವರ್ಸ್ ಆಗಿ ನಾನು ನಿಮ್ಮ ಪಕ್ಕ ಫೇಸ್ ತೋರಿಸ್ತೀನಿ ಗಾಯ್ಸ್. ಈಗ ನಾವು ಇದೊಂದು ಅಂದರೆ ಈ ಗುಂಡಿ ನೋಡಾಯಿತು, ಇದೊಂದು ಸ್ಟೆಪ್ಪು. ಇನ್ನು ಅಲ್ಲಿ ಮೇಲೆ ಹೋಗಬೇಕು. ಇಲ್ಲಿ ಸ್ಥಳ ಕಾಣಿಸ್ತಾ ಇದೆ. ಯಾವ ಮೇಲಿನ ಗುಂಡಿಲಿ ಸೆಟ್ಟಿದ್ದೀನಿ, ಬಿದ್ದಿದೆಯಾ ಇಲ್ವಾ ನೋಡೋಣ. ಈಗ ಹೋಗೋಣ. ಸ್ವಲ್ಪ ಸೆಳು ಉಂಟು, ತೆಪ್ಪ ಹಚ್ಚೋದು ಕಷ್ಟ ಉಂಟು. ಹಚ್ತೀನಿ, ಮುಂದೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ನಾನು ಅಲ್ಲಿಂದ ಈಗ ಅಲ್ಲಿ ಹಚ್ಕೊಂಡು ಈ ಗುಂಡಿಗೆ ಬಂದಿದ್ದೀನಿ. ಇಲ್ಲೂ ಕೂಡ ಮತ್ತೊಂದು ಮೀನು ಹೊಡೆದಿದೆ. ಇವತ್ತೇ ಏನಂತ ಗೊತ್ತಿಲ್ಲ, ಮೂಡೋದಕ್ಕೆ ಮೀನು ಹೊಡೆದ್ಬಿಟ್ಟಿದ್ದಾವೆ ಇವತ್ತಂತಲ್ಲ, ನಾನು ದಿವಸ ಹಿಡಿತಿರ್ತೀನಿ ಇದೇ ಥರ ಮೀನು. ಇವತ್ತೇ 2-3 ಜಾಸ್ತಿ ಹೊಡೆದಿದೆ. ಇಲ್ಲೊಂದುಂಟು, ಆಮೇಲೆ ಅಲ್ಲೊಂದು ಮತ್ತೊಂದು ಹೊಡೆದಿದೆ, ಅಲ್ಲೊಂದು ಉಣ್ಣದುಂಟು. ಇಲ್ಲಿ ಇಷ್ಟು ದಿವಸ ಒಂದು ಮೀನು ಹೊಡಿಲಿಲ್ಲ. ನಾನು ಇವತ್ತೇ ಬಂದಿದ್ದಕ್ಕೆ ಇವತ್ತೇ ಹೊಡೆದಿದ್ದಾವೆ ಹೆಂಗೋ. ಒಂದು ವೀಡಿಯೋ ಹಾಕಬೇಕು ಸುಮಾರು ದಿವಸ ನೋಡ್ತಿದ್ದೆ. ಅಂತೂ ಇವತ್ತು ನಾನು ಮೊಬೈಲ್ ತಂದಿದ್ದೆ ಹೊಳೆಗೆ ಅಂತ. ಇವತ್ತೇ ಮೀನು ಹೊಡೆದ್ಬಿಟ್ಟಿದ್ದಾವೆ ನೋಡಿ ಗಾಯ್ಸ್. ನಾನು ಹೊಗಳಿದ್ದಕ್ಕೆ ಹೋಗ್ಬಿಡ್ತೋ ಏನೋ, ಮೀನು ತಪ್ಪೇ ಹೋಯ್ತು ಕಡೆಗೂ. ಏನು ಹೇಳಿ. ನೋಡಿ, 5 ಮೀನುಂಟು, 6 ಆಗ್ತಿತ್ತು, ದುಣ್ಣದಿತ್ತು. ವೀಡಿಯೋ ತೋರಿಸ್ಲಿಕ್ಕೆ ಹೋಯ್ತು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಆಗೋದೇ. ಈಗ ಅಲ್ಲೊಂದುಂಟು, ಅದೊಂದು ತಕ್ಕೊಂಡು ಹೋಗೋದೇ ಈಗ ಗಾಯ್ಸ್. ನೋಡಿ, ಅಲ್ಲೊಂದು ಹೊಡೆದಿದೆ, ಅಲ್ಲಿ ಹಣೆ ಬಗ್ಸ್ತಾ ಉಂಟು ನೋಡಲ್ಲಿ. ಅಲ್ಲೊಂದು ಹೊಡೆದಿದೆ, ಅದು ಎಷ್ಟು ದೊಡ್ಡದು ಅಂತ ನನಗೂ ಗೊತ್ತಿಲ್ಲ. ಹೋಗಿ ಹೊಣ್ತೀನಿ, ಸಿಕ್ಕಾಪಟ್ಟೆ ಎಳಿತಾ ಇದೆ ಮೀನು. ನಿಮಗೂ ಕಾಣಿಸ್ತಿಲ್ಲಲ್ವ, ನೋಡಲ್ಲಿ ಎಳುತ್ತೆ. ಭರ್ಜರಿ ಮೀನು ಹೊಡೆದಿದೆ ಗಾಯ್ಸ್. ಇದೆ ನೋಡಿ, ನಾನು ಹಿಂಗೆ ತಗೊಂಡಿದ್ದೀನಿ, ಮತ್ತು ಆ ಮೀನು ಹಂಗೆ ಹೋಗ್ತದೆ ಅಂತ ನೋಡಿ. ಲಜ್ಜಿ ಉಂಟು, ಇದು ಕಣದ ಮೀನು ಅಂತ. ಇದನ್ನು ಕಪ್ಪಾಗ್ತದೆ. ತೆಪ್ಪ ಹೊಣ್ತು ಇಲ್ಲಿ, ಇದೆ ತೆಪ್ಪ ಹೊಂಟೋಯ್ತು ನೋಡಿ ಗಾಯ್ಸ್. ಇಲ್ಲಿಂದ ಕಡೆಗೂ ನಾನು ಮೀನು ತಗೊಂಡು ಬಂದಾಯಿತು ನೋಡಿ. ಇವತ್ತಿಷ್ಟು ಬೇಟೆ ಆಗದೆ ಈಗ ತೆಗೆದಿದೆ. ಇದು ಕಣದ ಮೀನು ಅಂತ. ಇದೇ ಮರಿ ಮಾಡೋದು. ಕಡೆಗೂ ಎಲ್ಲ ಮೀನು ತಗೊಂಡು ಇನ್ನು ಮನೆಗೆ ಹೋಗೋದು. ಇನ್ನೇನಿದ್ರು ಸಾರು ಮಾಡೋದೇ. ಇವತ್ತೇ ಭರ್ಜರಿ ಉಂಟು ಮನೆಯಲ್ಲಿ. ಇದೇ ಮೊದಲನೇ ಬಾರಿ ಈ ಸೀಸನ್ನಲ್ಲಿ 6 ಮೀನು ಸಿಕ್ಕಿತ್ತು, 7 ಮೀನು ಸಿಕ್ಕಿತ್ತು, 1 ತಪ್ಪೋಯ್ತು. ಈಗ 6 ಮೀನಾಗದೆ. ಎನಿವೇ, ಏನೇ ಆಗಲಿ, ಇವತ್ತು ನಮಗೆ ತುಂಬ ಖುಷಿಯಾಗದೆ. ಇದೇ ಅಘನಾಶಿನಿ ಹೊಳೆ. ಇದು ಸೀಸನ್ನಲ್ಲಿ ಮಾತ್ರ ಈ ಥರ ಮೀನು ಸಿಗೋದು. ಕಡೆಗೂ ನಾನು ಈ ಕಲ್ಲನ್ನು ತೋರಿಸ್ತಾ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಡೆಗೂ ನಾನು ಮನೆ ಕಡೆ ಸಾಗೋಗಾಯಿತು. ಮೀನೆಲ್ಲ ಇಲ್ಲೇ ಇದೆ ನೋಡಿ. ಇಷ್ಟು ಮೀನು ಹಿಡಿದಿದೆ, ಇಷ್ಟು ಮೀನು ಹಿಡಿದಿದೆ. ಹಿಡಿಯೋಕ್ಕೊಳಗಾಗ್ತಿಲ್ಲ, ಸಿಕ್ಕಾಪಟ್ಟೆ ವೇಟ್ ಉಂಟು. ಸುಮಾರು 6-7 kg ಆಗಿರ್ಬೋದು. ಈಗ ಮನೆಗೆ ಹೋಗಿ ಮಾಡೋದಷ್ಟೇ ಬಾಕಿ. ತೋಟದ ಕಡೆ ಬಂದಾಯ್ತು, ಇದು ಮನೆಗೆ ಹೋಗೋದು. ಹೇಗೋ ಗಾಯ್ಸ್, ನಾನು ಮೀನು ಹಿಡ್ಕೊಂಡು ಹೊರಟಾಯ್ತು ನೋಡಿ. ಇಷ್ಟು ಮೀನು ಹಿಡಿದಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.